ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡ ಸರ್ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಚೆನ್ನಮ್ಮ ಇವರ ನಿಧನ 18ನೇ ತಾರೀಕು ಜುಲೈಯಲ್ಲಿ ಆಗಿದೆ. ಅವರ ಪಾರ್ಥಿವ ಶರೀರ ನಮ್ಮ ಹಾಸನಕ್ಕೆ ಇವತ್ತು ಬರ್ತಾ ಇದೆ. ನಮಗೆ ತಿಳಿದು ಬಂದಿರುವ ಮಾಹಿತಿ ಮೇರೆಗೆ ಇರಸಾವೆ ಬಳಿಯಲ್ಲಿ ನಮ್ಮ ಹಾಸನಕ್ಕೆ ಮೊದಲ ದರ್ಶನ ಪ್ರಾರಂಭ ಆಗ್ತದೆ. ಅಲ್ಲಿಂದ ಚನ್ನರಾಯಪಟ್ಟಣದಿಂದ ನಮ್ಮ ಹಾಸನದ ಡೈರಿ ಸರ್ಕಲಿಂದ ನಂತರ NR ಸರ್ಕಲ್ ಅಲ್ಲಿ ಸಹ ಸಾರ್ವಜನಿಕರಿಗೆ ದರ್ಶನ ಇರ್ತದೆ. ಅಲ್ಲಿಂದ ಅದು ವಾಹನ ಕಾನ್ವಾಯ್ ಜೊತೆಯಲ್ಲಿ ನಮ್ಮ ಒಳನರಸೀಪುರ ಹಳ್ಳಿ ಮೈಸೂರು ಮುಖಾಂತರ ಒಳನರಸೀಪುರಕ್ಕೆ ಹೋಗುತ್ತೆ. ಅಲ್ಲಿಂದ ಅವರ ನಿವಾಸದಲ್ಲಿ ಮತ್ತು ಸಾರ್ವಜನಿಕರಿಗೆ ದರ್ಶನ. ನಂತರ ಮಾರನೇ ದಿನ ಬೆಳಿಗ್ಗೆ ಮಾವಿನಕೆರೆ ಒಳನರಸೀಪುರ ಅಲ್ಲಿ ಜಮೀನಿನಲ್ಲಿ ಅವರ ಅಂತಿಮ ಕಾರ್ಯಗಳನ್ನು ನೆರವೇರಿಸ್ಬೋದು ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾನ್ಯರ ಅಂತ್ಯಕ್ರಿಯೆ ನಡೀಬೇಕು ಅಂತೇಳಿ ನಮಗೆ ಆದೇಶ ಬಂದಿದೆ. ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆಯಿಂದಲೂ ಸಹ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 5 SP ಅವರು ಬೇರೆ ಬೇರೆ ಜಿಲ್ಲೆಯಿಂದ ಡೆಪ್ಯೂಟ್ ಆಗಿದ್ದಾರೆ. 60ಕ್ಕಿಂತ ಹೆಚ್ಚು PSIಗಳು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮತ್ತು ಅನೇಕ ತುಂಬಾ ಜನಸಂಖ್ಯೆ ಹೆಚ್ಚಾಗೋದು, ವೀಕ್ಷಣೆಗೆ ಹೆಚ್ಚಾಗೋ ಸಂಭವ ಇರ್ತದೆ ಅಂತ್ಯಕ್ರಿಯೆ ದಿನದಿಂದ. ಮತ್ತು ಗಣ್ಯರು ಮತ್ತು ಅತಿ ಗಣ್ಯರು ಬರುವ ನಿರೀಕ್ಷೆ ಇದೆ. ಹಾಗಾಗಿ ಜಿಲ್ಲಾಡಳಿತ ಎಲ್ಲ ತಯಾರಿಯನ್ನು ಮಾಡಿದೆ. ನಾನು ಸಾರ್ವಜನಿಕರಲ್ಲಿ ಕೋರಿಕೊಳ್ಳೋದು ಇಷ್ಟೇ, ದಯವಿಟ್ಟು ಅಂತಿಮ ದರ್ಶನವನ್ನು ತುಂಬ ಶಾಂತಿಯುತವಾಗಿ ತೆಗೆದುಕೊಳ್ಳಿ. ಶಿಸ್ತುಬದ್ಧವಾಗಿ ಯಾವುದೇ ಇದಕ್ಕೆ ಅವಕಾಶ ಮಾಡಿಕೊಡದೆ ಅವರಿಗೆ ಗೌರವ ನಮವನ್ನು ಜಿಲ್ಲಾಡಳಿತ ಸಂತಾಪ ಸೂಚಿಸುವುದರ ಮೂಲಕ ಹಾಸನ ಜಿಲ್ಲೆಯ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ. ಅಂತಿಮ ದರ್ಶನ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ನಡೀತಾ ಇದೆ. ಅವರ ಜಮೀನಿನಲ್ಲಿ ವ್ಯವಸ್ಥೆ ಈಗ ನಡೀತಾ ಇದೆ. ಈಗ ನಾವೂ ಹೊರಟಿದ್ದೇವೆ. ಅಲ್ಲಿ ಸ್ಥಳ ತನಿಖೆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಎಲ್ಲ ವ್ಯವಸ್ಥೆ ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಅಲ್ಲಿ ಬಿಟ್ಟಿದ್ದಾರೆ. ಈ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಆ್ಯಕ್ಚುಲಿ ನಮಗೆ ಅಧಿಕೃತವಾಗಿ ಇನ್ನೂ ನಮಗೆ ಅವರ TP ಟ್ರಾವೆಲ್ ಪ್ಲ್ಯಾನ್ ನಮಗೆ ಮುಟ್ಟಿಲ್ಲ. ಆದರೂ ಮುಟ್ಟುವ ನಿರೀಕ್ಷೆಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಎಲಿಪ್ಯಾಡ್ ಮುಖಾಂತರ ಬರಬಹುದು ಅಂತ ನಿರೀಕ್ಷೆ ಇದೆ. ಅರದನಹಳ್ಳಿಯಲ್ಲಿ ಇರ್ತಕ್ಕಂತಹ ಎಲಿಪ್ಯಾಡಲ್ಲಿ ನಾವು ವ್ಯವಸ್ಥೆಯನ್ನು ಈಗ ಆಲ್ರೆಡಿ ಮಾಡ್ಕೊಂಡಿದ್ದೇವೆ. ಅಲ್ಲಿಂದ ಅವ್ರಿಗೆ ರಿಸೀವ್ ಮಾಡಿಕೊಂಡು ದರ್ಶನದ ವ್ಯವಸ್ಥೆಯನ್ನು ಮತ್ತು ಸಾಂಪ್ರದಾಯಿಕವಾಗಿ ಅಂತ್ಯಕ್ರಿಯೆ ವ್ಯವಸ್ಥೆಗೆ ನಾವು ಕುಟುಂಬದ ಜೊತೆಗೆ ಅವರ ಜೊತೆಯಲ್ಲಿ ಸೇರಿ ನಾವು ಜಿಲ್ಲಾಡಳಿತ ನಿಂತು ಈ ಕಾರ್ಯವನ್ನು ನೆರವೇರಿಸ್ತಾರೆ. ಹೌದು, ಈಗ ತಮಗೆ ಗೊತ್ತಿರೋ ಹಾಗೆ ಅವರ ಚೆನ್ನಮ್ಮಾಜಿಯವರ ಪುತ್ರ ಅವರು ಯೂನಿಯನ್ ಮಿನಿಸ್ಟರ್ ಸರ್ ಅವರ TP ನಮಗೆ ಬಂದಿದೆ ಈಗ ಆಲ್ರೆಡಿ. ಅದಕ್ಕೆ ನಾವು ಅವರ ಪಾರ್ಥಿವ ಶರೀರದ ಜೊತೆಯಲ್ಲೇ ಕಾನ್ವಾಯ್ ಮುಖಾಂತರ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಮತ್ತು ಲೈಷನ್ ಆಫೀಸರ್ ಅವರ ಜೊತೆಯಲ್ಲಿ ನಾವು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಹಾಗಾಗಿ ಜಿಲ್ಲಾಡಳಿತ ಸಂಪೂರ್ಣ ತಯಾರಿ ನಡೆಸಿದೆ.